ಕಳೆದ 3-4 ದಿನಗಳಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕಾಕ್ರೋಚ್ಗಳ ಕಾಟ ಮಿತಿಮೀರಿ ಹೋಗಿದೆ. ಈ ಕಾಕ್ರೋಚ್ಗಳನ್ನ ಕಂಟ್ರೋಲ್ ಮಾಡೋ ಮುಂಚೆಯೇ ಪಕ್ಕದ ಪಾಕಿಸ್ತಾನಲ್ಲೂ ಜಿರಳೆ ಪಕ್ಷಿಗಳ ಹಾವಳಿ ಹೆಚ್ಚಾಗಿದೆ. ಅಷ್ಟಕ್ಕೂ ಆ ಜಿರಳೆಗಳು ಇಲ್ಲಿ ಸುನಾಮಿ ಎಬ್ಬಿಸಿರುವಂತಹ ಜಿರಳೆ ಪಕ್ಷ ಎರಡೂ ಒಂದೇನಾ? ಎಲ್ಲಿದೆ ನೋಡಿ ರಿಪೋರ್ಟ್. ಭಾರತ ಆಯಿತು, ಈಗ ಪಾಕ್ನಲ್ಲೂ ಜಿರಳೆ. ಆ ಜಿರಳೆ ಈ ಜಿರಳೆ ಒಂದೇನಾ? ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಕೊರತೆನೇ ಇಲ್ಲ. ನಾಯಿ ಕುಡಿಗಳಂತೆ ದಿನಕ್ಕೆ 10 ಪಾರ್ಟಿಗಳು ಹುಟ್ಕೊಳ್ತಾನೆ ಇರುತ್ತೆ. ಹಾಗೆಯೇ ಅಲ್ಲಲ್ಲೇ ನಿರ್ನಾಮನೂ ಆಗಿರುತ್ತೆ. ಆದರೆ ಒಮ್ಮಿಂದೊಮ್ಮೆಲೆ ಸೃಷ್ಟಿಯಾಗಿ ಥಟ್ ಅಂತ ಫೇಮಸ್ ಆಗಿರೋ ಪಕ್ಷವೇ ಕಾಕ್ರೋಚ್ ಜನತಾ ಪಾರ್ಟಿ. ರಾತ್ರೋರಾತ್ರಿ ಉದ್ಭವವಾಗಿದ್ದ ಈ ಪಕ್ಷದ ಕಾರ್ಯಕರ್ತರು ದೇಶದ ಯುವಜನತೆ. ಈ ಡಿಜಿಟಲ್ ಪಕ್ಷಕ್ಕೆ ಒಂದೇ ಬಾರಿ ಕೋಟಿ ಕೋಟಿ ಫಾಲೋವರ್ಸ್ ಹುಟ್ಟುಕೊಂಡ್ರು. ಈ ಪಕ್ಷದ ಅಬ್ಬರಕ್ಕೆ ರಾಷ್ಟ್ರೀಯ ಪಕ್ಷಗಳೇ ಕಕ್ಕಾಬಿಕ್ಕಿಯಾದವು. ಈ ಜಿರಳೆಗಳ ಪಕ್ಷ ಮುಂದಿನ ನಡೆಯೇನು, ಹೇಗಿರುತ್ತೆ ಅನ್ನೋ ಕುತೂಹಲ ತಾಳಿರುವಾಗಲೇ ಪಕ್ಕದ ಪಾಕಿಸ್ತಾನ್ ಕಾಕ್ರೋಚ್ ಅವಾಮಿ ಪಕ್ಷವನ್ನು ಹುಟ್ಟುಹಾಕಿದೆ. ಪಾಕಿಸ್ತಾನದ ಡಿಜಿಟಲ್ ಜಗತ್ತಿನಲ್ಲಿ ಈಗ ಕಾಕ್ರೋಚ್ ಅವಾಮಿ ಪಾರ್ಟಿ, ಕಾಕ್ರೋಚ್ ಅವಾಮಿ ಲೀಗ್ ಮತ್ತು ಮುತ್ತಹಿದ ಕಾಕ್ರೋಚ್ ಮೂವ್ಮೆಂಟ್ನಂತಹ ವಿಭಿನ್ನ ಹೆಸರುಗಳ ಪೇಜ್ಗಳು ಸದ್ದು ಮಾಡ್ತಿವೆ. ಅಲ್ಲಿನ ಒಂದು ಪ್ರಮುಖ ಖಾತೆಯ ಬಯೋದಲ್ಲಿ ಇದು ಪಾಕಿಸ್ತಾನದ ಯುವ ಜನರಿಗಾಗಿ ಯುವಕರಿಂದಲೇ ಸೃಷ್ಟಿಯಾಗಿರುವ ರಾಜಕೀಯ ವೇದಿಕೆ ಎಂದು ಬರೆಯಲಾಗಿದೆ. ಮತ್ತೊಂದು ಖಾತೆಯು ಇಲ್ಲಿನ ಆಡಳಿತ ವ್ಯವಸ್ಥೆಯು ಯಾರನ್ನ ಕೇವಲ ಜಿರಳೆಗಳೆಂದು ನಿರ್ಲಕ್ಷ್ಯ ಮಾಡಿದೆಯೋ ನಾವು ಆ ಸಾಮಾನ್ಯ ಜನರ ಧ್ವನಿಯಾಗಿದ್ದೇವೆ ಎಂಬ ಉರ್ದು ವಾಕ್ಯದೊಂದಿಗೆ ಗಮನ ಸೆಳೀತಾ ಇದೆ. ಖಾತೆಗಳ ಲೋಗೋಗಳು ಭಾರತದ ಮೂಲ ವಿನ್ಯಾಸವನ್ನೇ ಹೋಲ್ತಿದ್ರೂ ಪಾಕಿಸ್ತಾನದ ರಾಷ್ಟ್ರೀಯತೆಗೆ ಹೊಂದುವಂತೆ ಹಸಿರು ಮತ್ತು ಬಿಳಿ ಬಣ್ಣವನ್ನು ಬಳಸಲಾಗಿದೆ. ಇಮ್ರಾನ್ ಖಾನ್ರ ಪಿಟಿಐ, ನವಾಜ್ ಶರೀಫ್ರ PMLN ಮತ್ತು PPPಯಂತಹ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳಿಗೆ ಪರ್ಯಾಯವಾಗಿ ಯುವಜನರು ಇದನ್ನು ಬಳಸಿಕೊಳ್ತಿದ್ದಾರೆ. ಭಾರತದಲ್ಲಿ ಈ ವೈರಲ್ ಚಳುವಳಿಗೆ ಅಮೆರಿಕದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ 30 ವರ್ಷದ ಭಾರತೀಯ ವಿದ್ಯಾರ್ಥಿ ಅಭಿಜಿತ್ ದೀಪ್ಗೆ ನೇತೃತ್ವ ನೀಡಿದ್ದಾರೆ. ಇವರು ಈ ಹಿಂದೆ ಆಮ್ ಆದ್ಮಿ ಪಕ್ಷದ ಡಿಜಿಟಲ್ ತಂತ್ರಜ್ಞರಾಗಿ ಕೆಲಸ ಮಾಡಿದರು. ಭಾರತದ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ತನ್ನದೇ ಆದ ಪ್ರಣಾಳಿಕೆ ಮತ್ತು ವೆಬ್ಸೈಟ್ ಇದ್ರೆ, ಪಾಕಿಸ್ತಾನದಲ್ಲಿ ಕಾಣಿಸಿಕೊಂಡಿರುವ ಖಾತೆಗಳು ಬೇರೆ ಬೇರೆ ಸ್ವತಂತ್ರ ಕಂಟೆಂಟ್ ಕ್ರಿಯೇಟರ್ಗಳಿಂದ ನಡೆಸಲ್ಪಡ್ತಿವೆ. ಭಾರತದ ಸುಪ್ರೀಂ ಕೋರ್ಟ್ ವಿಚಾರಣೆಯೊಂದರ ಸಂದರ್ಭದಲ್ಲಿ ನಿರುದ್ಯೋಗಿ ಯುವಕರನ್ನ ಜಿರಳೆಗಳಿಗೆ ಹೋಲಿಸಿದ ನ್ಯಾಯಾಧೀಶರ ಹೇಳಿಕೆಯ ವಿರುದ್ಧ ಪ್ರತಿಭಟನೆಯಾಗಿ ಈ ವಿಶಿಷ್ಟ ಚಳುವಳಿ ಹುಟ್ಟಿಕೊಂಡಿತು. ಯಾವುದೇ ಅಧಿಕೃತ ರಾಜಕೀಯ ಅಸ್ತಿತ್ವ ಇಲ್ಲದಿದ್ರೂ ಕೇವಲ ಒಂದೇ ವಾರದಲ್ಲಿ ಇನ್ಸ್ಟಾಗ್ರಾಂನಲ್ಲಿ 2 ಕೋಟಿಗೂ ಹೆಚ್ಚು ಅನುಯಾಯಿಗಳನ್ನು ಸಂಪಾದಿಸುವ ಮೂಲಕ ಈ ಅಭಿಯಾನವು ದಕ್ಷಿಣ ಏಷ್ಯಾದ ಯುವಕರಲ್ಲಿನ ಉದ್ಯೋಗ ಮತ್ತು ಆಡಳಿತ ವ್ಯವಸ್ಥೆಯ ಮೇಲಿನ ಹತಾಶೆಯನ್ನ ಜಾಗತಿಕ ಮಟ್ಟದಲ್ಲಿ ಎತ್ತಿ ತೋರಿಸ್ತಾ ಇದೆ. ನಲ್ಲಿ ಭಾರತದ ಪ್ರತಿಯೊಂದು ಬೆಳವಣಿಗೆಯನ್ನ ಪಾಕಿಸ್ತಾನ್ ಕಾಪಿ ಪೇಸ್ಟ್ ಮಾಡ್ತಾ ಇದೆ. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿಯ ವಿಚಾರದಲ್ಲೂ ಇದು ಜನಪ್ರಿಯ ಆಗಿದ್ದನ್ನೇ ನೋಡಿ ಪಾಕ್ ಇದೇ ರೀತಿಯ ಪಾರ್ಟಿಯನ್ನ ಅಲ್ಲಿ ಸೃಷ್ಟಿ ಮಾಡಿಕೊಂಡು ಫೇಮಸ್ ಆಗೋ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ.